ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎನ್ನುವಂತಹ ಪ್ರಶ್ನೆ ಮೂಡಿರುವಂಥದ್ದು. ಅಪ್ಪ ಮತ್ತೆ ಸಿಎಂ ಆಗುವ ಕನಸು ಬಿಚ್ಚಿಟ್ಟಿದ್ದಾರೆ ಮಗ ನಿಖಿಲ್ ಕುಮಾರಸ್ವಾಮಿ. ಹಾಗಾದ್ರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ? ಸಿದ್ದರಾಮೇಶ್ವರ ದೇವಾಲಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವರಿಗೆ ಇನ್ನೂ 4 ವರ್ಷ ಇದೆ. ಆದರೆ ಅದರ ಒಳಗೆ ವಿಧಾನಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅವರು ಸಿಎಂ ಆಗಬೇಕಿದೆ. ಅನುಭವದ ರಾಜಕೀಯ ಈ ರಾಜ್ಯಕ್ಕೆ ಬೇಕಿದೆ ಅಂತ ತಮ್ಮ ಬಯಕೆಯನ್ನ ಹೇಳಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಈ ದೇವಾಲಯದಲ್ಲಿ, ಸಿದ್ದರಾಮೇಶ್ವರ ದೇವಾಲಯದಲ್ಲಿ ನಿಖಿಲ್ ಈ ಹೇಳಿಕೆಯನ್ನ ನೀಡಿರುವಂಥದ್ದು. ಅಪ್ಪ ಮತ್ತೆ ಸಿಎಂ ಆಗುವ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಮಗ ನಿಖಿಲ್ ಕುಮಾರಸ್ವಾಮಿ. ಈಗ 1 ವರ್ಷ ಆಗಿದೆ ಇಲ್ಲಿವರೆಗೂ ಅವರು ಕೇಂದ್ರದ ಸಚಿವರಾಗಿ. ಇನ್ನ 4 ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ. ಆದ್ರೆ ಇನ್ನ 4 ವರ್ಷ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ 3 ವರ್ಷದಲ್ಲಿ ಬರ್ತದೆ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ. ಅವರು ಈಗ 1 ವರ್ಷ ಆಗಿದೆ ಇಲ್ಲಿವರೆಗೂ ಅವರು ಕೇಂದ್ರದ ಸಚಿವರಾಗಿ. ಇನ್ನ 4 ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ. ಆದ್ರೆ ಇನ್ನ 4 ವರ್ಷ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ 3 ವರ್ಷದಲ್ಲಿ ಬರ್ತದೆ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ. ಅವರು ಈಗ 1 ವರ್ಷ ಆಗಿದೆ ಇಲ್ಲಿವರೆಗೂ ಅವರು ಕೇಂದ್ರದ ಸಚಿವರಾಗಿ. ಇನ್ನ 4 ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಲಾರಾ ಪ್ರಸನ್ನ. ನಿಖಿಲ್ ತಮ್ಮ ತಂದೆ ಮತ್ತೆ ಸಿಎಂ ಆಗುವ ಕನಸನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಹೌದು ಸಿಂಚನ, ಏನು ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಏನು ಒಂದು ಸಿದ್ದರಾಮೇಶ್ವರ ದೇಗುಲ ಜೀರ್ಣೋದ್ಧಾರ ಕಾರ್ಯಕ್ರಮ ಇತ್ತು. ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗವಹಿಸಿ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವ ಎಚ್.ಡಿ.ಕೆ ಬರ್ತಾರೆ ಅನ್ನೋ ಒಂದು ಸುಳಿವನ್ನ ಕೂಡ ಆ ವೇದಿಕೆಯಲ್ಲಿ ಕಾರ್ಯಕರ್ತರ ಜೊತೆ ಹಂಚಿಕೊಂಡಂತದ್ದು. ಜೊತೆಗೆ ಮೊದಲು ಏನೋ ಒಂದು ಕಾರ್ಯಕ್ರಮ ಹಂಚಿಕೊಂಡ ನಂತರ ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರಿಗೆ ಇನ್ನೂ 4 ವರ್ಷ ಸಚಿವರಾಗಿ ಕೆಲಸ ಮಾಡುವಂತ ಅವಕಾಶವನ್ನ ಕೂಡ ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟಿದೆ. ಹಾಗಾಗಿ ಅಲ್ಲೂ ಕೂಡ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನ 3 ವರ್ಷದೊಳಗೆ ಏನೋ ಒಂದು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗುತ್ತೆ. ಒಂದು ವಿಧಾನಸಭಾ ಚುನಾವಣೆ ವೇಳೆಗೆ ಒಂದು ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಬಂದು ಒಂದು ಅಧಿಕಾರದ ಗದ್ದಿಗೆಯನ್ನ ಕೂಡ ಹಿಡಿತಾರೆ. ಏನೋ ಒಂದು JDS ಪಕ್ಷ ಮುಳುಗೋಗ್ತಾ ಇದೆ ಅಂತ ಹೇಳಿ ಒಂದು ಟೀಕಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ನಿಖಿಲ್ ಅವರು ಹೇಳಿರುವುದು. ಜೊತೆಗೆ ಅವರ ರಾಜಕೀಯ ಅನುಭವ ರಾಜ್ಯಕ್ಕೆ ಬೇಕಾಗಿದೆ, ಇದು ಎಲ್ಲರ ಬಯಕೆ ಕೂಡ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಏನೋ ಒಂದು ಅಧಿಕಾರ ಸಿಗದಿರಲಿ, ನಾವು ನಮ್ಮ ಕುಟುಂಬದವರು ನಿಮ್ಮ ಜೊತೆ ಮಂಡ್ಯ ಜಿಲ್ಲೆಯ ಜನತೆ ಜೊತೆ ಸದಾಕಾಲ ಇರ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳೋದ್ರ ಮೂಲಕ ಮತ್ತೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುವ ಒಂದು ಸುಳಿವನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ನೀಡಿರುವಂತದ್ದು. ಸಿಂಚನ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ. ಅವರು ಈಗ 1 ವರ್ಷ ಆಗಿದೆ ಇಲ್ಲಿವರೆಗೂ ಅವರು ಕೇಂದ್ರದ ಸಚಿವರಾಗಿ. ಇನ್ನ 4 ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ. ಆದ್ರೆ ಇನ್ನ 4 ವರ್ಷ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.